ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅವಲಕ್ಕಿ ಲಡ್ಡು ಮಾಡಲಿಕ್ಕೆ ಬೆಲ್ಲನ ಪುಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡೆ, ಕೊಬ್ಬರಿಯನ್ನು ಹೊಡ್ಕೊಂಡು ತುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡೆ, ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಹಿಡಿಯಷ್ಟು ಶೇಂಗಾನ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡೆ, ಅವಲಕ್ಕಿ ಮತ್ತೆ ಹುರ್ಗಡೆಲೆನ ಗರಿ ಆಗೋವರೆಗೆ ಹುರ್ಕೊಂಡು ಒಂದು ತಟ್ಟೆಗೆ ಹಾಕೊಂಡೆ. ಒಂದು ಪಾತ್ರೆಯಲ್ಲಿ ಅವಲಕ್ಕಿಗಿಂತ ಸ್ವಲ್ಪ ಕಮ್ಮಿ ಬೆಲ್ಲ ಹಾಗೆ ಮುಣಗೋಷ್ಟು ನೀರು ಹಾಕಿ ಕರಗಿಸ್ಕೊಂಡೆ. ಅವಲಕ್ಕಿ ತಣ್ಣಗಾಗಿದೆ. ಇದ್ರೊಳಗನ ನಾವು ಶೇಂಗಾನ ಸಿಪ್ಪಿ ತೆಗೆದಿಟ್ಕೊಂಡಿದ್ವಲ್ರಿ, ಅದು ಹಾಕೊಂಡು ರಿವರ್ಸ್ ಪಲ್ಸ್ನೊಳಗ ಇದನ್ನ ಮಾಡ್ಕೊಳ್ಳೋಣ್ರಿ. ಇಷ್ಟು ತರಿಯಾಗಿರ್ಬೇಕು. ಕರಗಿರುವ ಬೆಲ್ಲದ ಪಾಕನ ಬೆಣ್ಣೆ ಸವರಿರುವ ಪಾತ್ರೆಗೆ ಹಾಕೊಂಡು ಕೊಬ್ಬರಿಯನ್ನು ಹಾಕೊಂಡು ನೀಟಾಗಿ ಕುದಿಸ್ಕೊಂಡು ಅವಲಕ್ಕಿ ಹುರುಗಡಲೆ ಶೇಂಗಾ ಪೌಡ್ರನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯ ಸ್ವಲ್ಪ ಬೆಣ್ಣೆಯನ್ನು ಹಾಕೊಂತ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೆ ಮಿಕ್ಸ್ ಮಾಡಬೇಕಂದ್ರೆ ತಳ ಬಿಡಬೇಕು, ಉಂಡೆ ಕಟ್ಟು ಹದಕ್ಕೆ ಬರಬೇಕು. ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ. ಪರ್ಫೆಕ್ಟ್ ಆಗಿರುವಂಥ ಉಂಡೆ ರೆಡಿ.